ಪುರ್ಯಾಂ ಕದಾಚಿತ್ ಕ್ರೀಡದ್ಭಿರ್ಯದು ಭೋಜಕುಮಾರಕೈಃ ಕೋಪಿತಾ ಮುನೇಶ್ರೇಪುಃ ಭಗವನ್ಮತ ಕೋವಿದಾಃ. ಭಾಗವತದ 3ನೇ ಸ್ಕಂದದ 3ನೇ ಅಧ್ಯಾಯದ ಶ್ರವಣ ಈಗ ನಡೆದಿದೆ. 23 ಶ್ಲೋಕಗಳನ್ನು ಈ ಹಿಂದೆ ನೋಡಿ ಮುಗಿಸಿದ್ದೆವು. ಅದಾದ ಬಳಿಕ ಈ ಹಿಂದಿನ 2ನೇ ಅಧ್ಯಾಯದಲ್ಲಿ ಉಳಿದಿದ್ದ ಒಂದೆರಡು ಮೂರು ಸ್ಪಷ್ಟೀಕರಣಗಳನ್ನು ಕೂಡ ನಾವು ಪಡ್ಕೊಂಡು ಇವತ್ತು 24ನೇ ಶ್ಲೋಕ ಅದಕ್ಕೆ ಸಾಗಬೇಕು. ದ್ವಾರಕೆಯಲ್ಲಿ ಒಮ್ಮೆ ಈ ಯಾದವ ಕುಮಾರರು ವಿಹಾರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮುನಿಗಳಿಗೆ ಕೋಪ ಬರುವಂತೆ ಮಾಡಿದರು. ಮುನಿಗಳು ಇವರ ಈ ಯಾದವ ಕುಮಾರರ ಚೇಷ್ಟೆಯನ್ನು ಗಮನಿಸಿದರು. ಭಗವಂತನ ಸಂಕಲ್ಪದ ಅರಿವು ಇತ್ತು ಅವರಿಗೆ. ಅದಕ್ಕನುಗುಣವಾಗಿ ಒಂದು ಶಾಪ ಕೊಟ್ಟುಬಿಟ್ರು. ಅದು ಮುಂದೆ ಬರೋದಿದೆ. ಸಾಂಬನಿಗೆ ಸ್ತ್ರೀವೇಷ ಧಾರಣೆ ಮಾಡಿಸಿದರು. ಅವನನ್ನು ಕರ್ಕೊಂಡು ಹೋಗಿ ಆ ಋಷಿಗಳ ಮುಂದೆ ನಿಲ್ಲಿಸಿ, ಈಕೆ ಗರ್ಭಿಣಿಯಾಗಿದ್ದಾಳೆ, ಏನನ್ನ ಹೆರ್ತಾಳೆ ಅಂತ ಕೇಳಿದರು. ಒಂದು ಒನಕೆಯನ್ನು ಹೆರ್ತಾಳೆ ಈ ಮಹಿಳೆ, ಅದು ನಿಮ್ಮ ಕುಲದ ನಾಶಕ್ಕೆ ಕಾರಣ ಆಗ್ತದೆ ಅಂತ ಅವ್ರು ಶಾಪ ಕೊಟ್ಟುಬಿಟ್ರು. ಅದನ್ನ ಆ ಸ್ತ್ರೀವೇಷವನ್ನ ಕಳಚಿ ನೋಡಿದ್ರೆ ಒಳಗೆ ಒನಕೆ ಇತ್ತು. ಇದು ಅವರಿಗೆ ಬಂದ ಶಾಪ. ಮುಂದೆ 25ನೇ ಶ್ಲೋಕ ನೋಡಬೇಕು. ಇದಾದ ಮುಂದೆ 26 ವರ್ಷಗಳ ಕಾಲವನ್ನ ಅವರು ಕಳೆದರು. ತತಃ ಕತಿಪಯೈರ್ ಮಾಸೈಹಿ ಅಂತಿದೆ. ಕೇವಲ ಮಾಸ ಅಲ್ಲ, ಅದು ಕೆಲವು ದೀರ್ಘಕಾಲಗಳನ್ನೇ ಕಳೆದರು. 26 ಮಾಸಗಳನ್ನೇ 26 ವರ್ಷಗಳನ್ನೇ ಕಳೆದರು. ಮುಂದೆ ಈ ಯದುಕುಲದ ಅನೇಕ ಕವಲುಗಳು, ವೃಷ್ಣಿ, ಭೋಜಕ, ಅಂಧಕ ಮೊದಲಾದ ಯಾದವರೆಲ್ಲ ಒಂದು ದಿನ ಪ್ರಭಾಸ ಕ್ಷೇತ್ರಕ್ಕೆ ಹೊರಟರು. ಎಲ್ಲರಿಗೂ ದೈವವೇ ಮುಂಕು ಬೂದಿ ಅರಚಿತ್ತು. ಉತ್ಸಾಹದಿಂದ ಪ್ರಯಾಣ ಮಾಡಿದರು. ಅಲ್ಲಿ ಸ್ನಾನ ಮಾಡಿದರು. ಪಿತೃಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ ತರ್ಪಣ ಕೊಟ್ಟರು. ಮತ್ತೆ ಗೋದಾನ ಮಾಡಿದರು. ಬಂಗಾರ, ಬೆಳ್ಳಿ, ಹಾಸಿಗೆ, ಬಟ್ಟೆ, ಕೃಷ್ಣಾಜನ ಮೊದಲಾದದ್ದು, ಕಂಬಳಿ, ಹೀಗೆ ಕುದುರೆ, ರಥ, ಮತ್ತೆ ಆನೆ, ಹೀಗೆ ಏನೆಲ್ಲವನ್ನೂ ದಾನ ಮಾಡಿದರು. ಕನ್ಯಾದಾನ ಬೇಕಾದವರಿಗೆ ಕನ್ಯಾದಾನವನ್ನು ಮಾಡಿದರು. ಮತ್ತೆ ಫಲವತ್ತಾದ ಭೂಮಿ ಇತ್ಯಾದಿಗಳನ್ನು ಕೊಟ್ಟು ಅವರ ವೃತ್ತಿಗೆ ವ್ಯವಸ್ಥೆ ಮಾಡಿದರು. ಭೋಜನ ಮಾಡಿಸಿದ್ರು. ಅಲ್ಲೇ ಕೃಷ್ಣಾರ್ಪಣ ಅಂತ ಹೇಳಿ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿದರು. ಯಾಕೆಂದ್ರೆ ಇವರೆಲ್ಲ ಗೋ ಮತ್ತು ಬ್ರಾಹ್ಮಣರ ಸಲುವಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಂತಹ ಧೀರ ಪುರುಷರು, ಭಗವಂತನ ಅಣತೆಯನ್ನೇ ಅನುಸರಿಸಿ ಬದುಕುವಂಥವ್ರು. ಇಲ್ಲಿ ಈ ಉದ್ಧವ ತಾನು ಪ್ರತ್ಯಕ್ಷ ನೋಡಿದಂತೆ ಈ ಪ್ರಭಾಸ ಯಾತ್ರೆಯ ವರದಿಯನ್ನ ವಿದುರನಿಗೆ ಹೇಳ್ತಿದ್ದಾನೆ. ವಸ್ತುತಃ ಅದು ಆಗ ನಡೆದದ್ದೇ ಅಲ್ಲ. ಅದೆಲ್ಲವೂ ಕೂಡ 26 ವರ್ಷದ ಬಳಿಕ ನಡೆದದ್ದು. ಆದರೆ ಅದನ್ನು ಹೀಗೆ ನಡೆದಂತೆ ವರ್ಣಿಸ್ತಾನೆ. ಕಾರಣ ಏನು? 3 ಸಮಾಧಾನಗಳಿವೆ. ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಹೇಳಿದ್ದಾರೆ. ಸ್ಕಂದ ಪುರಾಣದ ಮಾತನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಏಷ್ಯತ್ತು ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ ಚಕ್ರವತ್ ಪರಿವೃತ್ತೇರ್ವಾ ದುಷ್ಟಾನ ಮೋಹನಾಯವ. ಮುಂದೆ ಆಗಲಿರುವುದನ್ನ ಅದು ಈಗಲೇ ಆಗುವುದು ಅನ್ನುವಂತೆ, ನಿಶ್ಚಿತ ಅನ್ನುವಂತೆ ವರ್ಣನೆ ಮಾಡ್ತಾರೆ. ಅದಾಗುವುದು ನಿಶ್ಚಿತ ಆಗಿದ್ದಾಗ ಆದಂತೆ ವರ್ಣನೆ ಮಾಡ್ತಾರೆ. ಈ ಹಿಂದೆ ಆಗಿ ಹೋದದ್ದು ಮುಂದೆ ಆಗುವುದು ಎರಡೂ ನಿಶ್ಚಿತ ಆದ ಮೇಲೆ ಅದು ಆದಂತೆ ಕೆಲಸ ಆಯ್ತು ಅಂತಾನೆ ತಿಳಿಯಿರಿ ಅಂತ ನಾವು ಕೆಲವು ಕಡೆ ಭರವಸೆ ಕೊಡ್ತಿರ್ತೀವಿ. ಇದು ಒಂದು ಸಮಾಧಾನ. ಅಥವಾ ಈ ಎಲ್ಲ ವಿದ್ಯಮಾನಗಳು ಕೂಡ ಚಕ್ರದಂತೆ ಪ್ರತಿಯೊಂದು ಕಲ್ಪದಲ್ಲಿಯೂ ನಡೀತಿರ್ತವೆ. ಹಿಂದಿನ ಕಲ್ಪದ ವೃತ್ತಾಂತವನ್ನ ಈಗ
ದೃಷ್ಟಾಂತವನ್ನಾಗಿ ತಗೊಂಡು ಅದು ನಡೆದು ಹೋಯಿತು ಅನ್ನುವಂಥ ವರ್ಣನೆ ಮಾಡ್ತಾರೆ. ಇನ್ನೊಂದು ದುಷ್ಟಾನ ಮೋಹನಾಯವ, ಮುಂದೆ ಆಗಲಿರುವುದನ್ನು ಈ ಹಿಂದೆ ನಡೆದಂತೆ ಕಾಲ ವ್ಯತ್ಯಾಸ ಮಾಡಿ ಹೇಳುವುದು ದುರ್ಜನರಿಗೆ ಮೋಹ ಬರಲಿ, ಅಜ್ಞಾನಿಗಳಿಗೆ ಮೋಹ ಬರಲಿ ಅಂತ. ಅಜ್ಞಾನಿಗಳು ಇಂಥ ಭಾಗವತ, ಭಾರತ ಇತ್ಯಾದಿಗಳನ್ನು ಓದಿದಾಗ ಇದೆಲ್ಲ ಅಸಂಬದ್ಧವಾದ ವಿಷಯಗಳ ಕಂತೆ, ಕಾಲ ವ್ಯತ್ಯಾಸವನ್ನು ಗಣನೆಗೆ ತೆಗೆದುಕೊಳ್ಳದೆ ಏನೇನೋ ಬರೆದಿದ್ದಾರೆ, ಬರೆದವರು ಅಜ್ಞಾನಿಗಳು, ಓದುವವರು ಅಜ್ಞಾನಿಗಳು ಅಂತ ಆ ಶಾಸ್ತ್ರಕ್ಕೆ ಬೆನ್ನು ಹಾಕಿ ಅವರು ಹೊರಟು ಹೋಗಲಿ. ಇದು ದುಷ್ಟರಿಗೆ ಮೋಹ ಬರೆಸುವುದಕ್ಕಾಗಿ. ಮತ್ತೊಂದು ಸಂಗತಿ, ಸಜ್ಜನರಾದವರು ಕೂಡ, ಭಗವಂತನ ಭಕ್ತರೇ ಆದವರು ಕೂಡ ಈ ಗ್ರಂಥಗಳನ್ನೆಲ್ಲ ಓದುವಾಗ ಬಹಳಷ್ಟು ಮಥನ ಮಾಡಿ ಆ ಮಥನದಿಂದ ಆ ತತ್ವವನ್ನು ತಿಳ್ಕೋಬೇಕು. ಅದಕ್ಕಾಗಿ ಇಂಥ ವ್ಯವಸ್ಥೆ ಇರ್ತದೆ. ಇದರಲ್ಲಿ ಏನು ಬಹಳ ದೊಡ್ಡ ತತ್ವ ಇದೆ, ಮುಂದೆ ನಡೀಬೇಕಾದ್ದನ್ನು ಈ ಹಿಂದೆ ನಡೆದಂತೆ ಹೇಳುವುದು, ಅದನ್ನು ಮಥನ ಮಾಡಿ ತಿಳ್ಕೊಳ್ಳುವುದು. ಇದರಲ್ಲಿ ಬಹಳ ದೊಡ್ಡ ತತ್ವ ಏನಿದೆ? ಯಾವುದಾದ್ರೂ ಒಂದು ವಿಶೇಷ ಸಂಗತಿ ಭಗವಂತನ ಮಹಿಮಾಕ್ಕೆ ದ್ಯೋತಕವಾಗಿದ್ದರೆ ಅದನ್ನು ವಿಶೇಷವಾಗಿ ಮನನ ಮಾಡಿ ಗುರುವನ್ನು ಪ್ರಶ್ನಿಸಿ ತಿಳ್ಕೋಬೇಕು ಅಂತೆಲ್ಲ ವಿಷಯ ಸರಿ. ಅದು ಇಲ್ಲೇನಂಥ ವಿಚಾರ ಇದೆ ಅಂತ ನಮಗೆ ಪ್ರಶ್ನೆ ಬರ್ತದೆ. ಈ ಹಿಂದೆನೂ ಒಂದೆರಡು ಬಾರಿ ಮಹಾಭಾರತ ಪ್ರವಚನ ನಡೆದಾಗ ಆ ಥರ ಹೇಳಿದ್ದೆ. ಕೆಲವು ಬಾರಿ ಸಾಧಾರಣವಾದ ಸಂಗತಿಗಳು, ತಾತ್ವಿಕವಾಗಿ ಬಹಳ ರಹಸ್ಯದ ಸಂಗತಿಗಳೇನೂ ಅಲ್ಲ, ಅಂಥವುದನ್ನು ಹೀಗೆ ಸಂಕೀರ್ಣವಾಗಿ ಹೇಳಿ ಶಾಸ್ತ್ರ ನಮ್ಮನ್ನ ತರಬೇತಿ ಮಾಡ್ತದೆ. ಈ ಕಠಿಣವಾದ ತರಬೇತಿಯಿಂದ, ಮನಸ್ಸಿನ ಬುದ್ಧಿಯ ನಿಶಿತತೆಯಿಂದ ನಾವು ಜಗತ್ತಿನ ಸತ್ಯತ್ವ, ಭೇದ, ಪರಮಾತ್ಮನ ಅವತಾರಗಳ ರಹಸ್ಯ ಇದೆಲ್ಲವನ್ನು ಅರಿಯಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಕ್ಲಿಷ್ಟವಾದ ವಿಷಯಗಳಲ್ಲೇ ನಮಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ ಶಾಸ್ತ್ರ. ಯಾವತ್ತೂ ಕೂಡ ಸೈನಿಕರು ಮೊದಲಾದವರಿಗೆ ತರಬೇತಿಯನ್ನು ಯುದ್ಧ ಕಾಲದಲ್ಲಿ ಕೊಡೋದಿಲ್ಲ. ಅದನ್ನು ಅವರು ಯುದ್ಧ ಕಾಲ ಇಲ್ಲದೆ ಇದ್ದಾಗ ಶಾಂತಿ ಕಾಲದಲ್ಲೇ ಕೊಡ್ತಾರೆ. ಶಾಂತ ಕಾಲದಲ್ಲಿ ಎಷ್ಟು ತರಬೇತಿ ಕೊಟ್ಟಿರ್ತಾರಲ್ಲ ಅಷ್ಟು ಅವರಿಗೆ ಯುದ್ಧ ಕಾಲದಲ್ಲಿ ಅದರಿಂದ ಅನುಕೂಲ ಆಗ್ತದೆ. ಹೀಗೆ ಇಂಥ ಸಣ್ಣ ಸಂಗತಿಗಳನ್ನ ವ್ಯತ್ಯಾಸ ಮಾಡಿ ಹೇಳಿ ಅದನ್ನು ಅವ್ರು ಹೇಗೆ ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೋತಾರೆ ಅನ್ನೋದನ್ನು ಗಮನಿಸಿ, ಅದೇ ಬೌದ್ಧಿಕ ನಿಶ್ಚಿತತೆಯನ್ನ, ವಿಮರ್ಶಾ ಬುದ್ಧಿಯನ್ನ ಸೂಕ್ಷ್ಮ ರಹಸ್ಯವಾದ ವಿಷಯಗಳಲ್ಲೂ ಕೂಡ ಅವರು ಅನ್ವಯಿಸಿ ತಿಳ್ಕೊಳ್ಳಿಕ್ಕೆ ಸಮರ್ಥರಾಗಬೇಕು ಅನ್ನುವುದು ಶಾಸ್ತ್ರಕಾರರ ಉದ್ದೇಶ ಆಗಿರ್ತದೆ. ಅದಕ್ಕಾಗಿ ದುಷ್ಟ ಜನರಿಗೆ ಮೋಹ ಬರಲಿಕ್ಕೆ ಅಂತ ಒಂದು ಕಾರಣ, ಸಜ್ಜನರಿಗೆ ಅದರಿಂದ ತರಬೇತಿ ಸಿಗಲಿ ಅಂತ ಇನ್ನೊಂದು ಕಾರಣ. ಈಗೂ ಕೂಡ ನಾವು ಅದನ್ನ ಊಹಿಸಿ ತಿಳಿಯಬಹುದು. ಈಗ ಈ ಶ್ಲೋಕಗಳ ಶಬ್ದಾರ್ಥಗಳನ್ನು ಒಂದಿಷ್ಟು ಗಮನಿಸೋಣ. ಗಾವಹ ಬಹುಗುಣಾಹ ಅಂದ್ರೆ ತುಂಬಾ ಸುಶೀಲವಾದ ಗುಣಗಳಿರುವಂಥದ್ದು, ಸಾಧು ಸ್ವಭಾವದ ಹಾಲು ಹಿಂಡುವಂಥ ಗುಣ ಇರುವಂಥದ್ದು ಅಂತ ಹೀಗಾದರ ಅರ್ಥ. ಅದು 26ನೇ ಶ್ಲೋಕದಲ್ಲಿ. 27ನೇ ಶ್ಲೋಕದಲ್ಲಿ ಹಿರಣ್ಯ, ರಜತ ಅಂತ ಹೀಗೆಲ್ಲ ಇದೆ. ಹಿರಣ್ಯ ಅಂದ್ರೆ ವಿಜಯಧ್ವಜರು ಬರೀತಾರೆ, ಹಿನೋತಿ ದುಃಖಂ ರಾತಿ ಸುಖಮಿತಿ ಹಿರಣ್ಯಂ ಅಂತ. ಹಿನೋತಿ ದುಃಖಂ ಅಂದ್ರೆ ದುಃಖವನ್ನು ಪರಿಹರಿಸ್ತದೆ ಮತ್ತೆ ಸುಖವನ್ನ ಕೊಡ್ತದೆ ಅಂತ. ಮುಂದೆ ಅಲ್ಲಿ ರಜತ ಅಂತಿದೆ. ಆ ರಜತ ಅನ್ನೋ ಶಬ್ದಕ್ಕೂ ಕೂಡ ರಂಜನಂ ರಾಗಂ ಚ ಆತನೋತಿ ಇತಿ ರಜತಂ. ಯಾರು ಸ್ವೀಕಾರ ಮಾಡಿರ್ತಾನೆ ಅವನಿಗೆ ಮತ್ತು ಕೊಟ್ಟವನಿಗಿಬ್ಬರಿಗೂ ಕೂಡ ಸಂತೋಷವನ್ನ, ಸುಖವನ್ನು ಕೊಡ್ತದೆ, ಮನಸ್ಸನ್ನು ರಂಜಿಸ್ತದೆ. ಆದ್ರಿಂದ ಅದು ರಜತ ಅಂತ. ಅಜಿತ, ಅಜಿನ ಅಂತಿದೆ. ಅಜಿನ ಅಂದ್ರೆ ಚರ್ಮ. ಅದೇಕೆಂದ್ರೆ ಅಜಿತಂ ನಯತಿ ಇತಿ ಅಜಿನಂ. ಅದು ಭಗವಂತನನ್ನ ತೋರಿಸ್ತದೆ ನಮಗೆ, ಆ ದಾನ ಮೊದಲಾದವುಗಳು. ಈ ಎಲ್ಲ ದಾನಗಳನ್ನ ಬ್ರಾಹ್ಮಣರಿಗೆ ಕೊಟ್ಟಿದ್ರ ಮೂಲಕ ಅವರು ಭಗವಂತನ ಪ್ರೀತಿಯನ್ನು ಬಯಸಿದ್ರು. ಗೋವಿಪ್ರಾರ್ಥ ಅಸವಹ ಅಂತ ಮುಂದೆ ಬಂದಿದೆ 28ನೇ ಶ್ಲೋಕದಲ್ಲಿ. ಗೋವುಗಳಿಗಾಗಿ, ಬ್ರಾಹ್ಮಣರಿಗಾಗಿ ಮೀಸಲಾಗಿದ್ದಂತಹ ಜೀವನ ಅವರು. ಅದಕ್ಕಾಗಿ ಅವರನ್ನ ಆ ಶಬ್ದದಿಂದ ಹೇಳ್ತಾರೆ.
ಇದ್ರ ಮುಂದೆ ಕಂಬಲ ಅಂತಿದೆ. ಕಂ ಸುಖಂ ಬಲಯತಿ ಇತಿ ಕಂಬಲ ಅಂತ. ಸುಖವನ್ನು ಹೆಚ್ಚಿಸುವಂಥದ್ದು, ಶರೀರವನ್ನು ಬೆಚ್ಚಿಗೆ ಮಾಡಿ ಸುಖವನ್ನು ಹೆಚ್ಚಿಸುವಂಥದ್ದು. ಹಯ ಅಂದ್ರೆ ಹಯತಿ ಅನೇನ ಇತಿ, ಹಯಗತವಂತ ಧಾತು. ಈ ಕುದುರೆಯನ್ನು ಏರಿ ಸಂಚಾರ ಮಾಡುವುದರಿಂದ ಅದಕ್ಕೆ ಹಯ ಅಂತ ಹೆಸರು. ರಥ ಅಂದ್ರೆ ರಥಗತವು ಅಂತ ಧಾತು ಇದೆ. ಯಾವುದರಿಂದ ನಾವು ಸಂಚಾರ ಮಾಡ್ತೀವೋ ಅದೇ ರಥ. ಅಥವಾ ರತಿಂ ಸ್ಥಾಪಯತಿ ಇತಿ ರಥ ಅಂತ. ರತಿ ಅಂದ್ರೆ ಸುಖವನ್ನು, ಸ್ಥಾಪಯತಿ ದೃಢ ಮಾಡುತ್ತದೆ, ಅದಕ್ಕಾಗಿ ಅದಕ್ಕೆ ರಥ ಅಂತ ಹೆಸರು. ಇಭ ಅಂದ್ರೆ ಆನೆ, ಯಾಕೆಂದ್ರೆ ಇಷ್ಟಂ ಭಾಪಯಂತಿ, ನಮ್ಮ ಇಷ್ಟವನ್ನು, ನಮ್ಮ ಸುಖವನ್ನ, ನಮಗೆ ಬೇಕಾದನ್ನ ಭಾಪಯತಿ, ಅದು ಬೆಳಗಿಸ್ತದೆ, ಆದ್ರಿಂದ ಅದಕ್ಕೆ ಇಭ ಅಂತ ಹೆಸರು. ಕನ್ಯಾ ಅಂದ್ರೆ ಕನಂ ದೀಪ್ತಿಂ ಯಾಪಯತಿ, ಬೆಳಕನ್ನು ಕೊಡುವಂಥವಳು, ಆದ್ರಿಂದ ಆಕೆ ಕನ್ಯಾ. ಮದುವೆ ಯಾರನ್ನು ಮದುವೆ ಮಾಡ್ಕೊಂಡಿರ್ತಾರೋ ಅವರ ಜೀವನಕ್ಕೆ ಬೆಳಕನ್ನು ಕೊಡುವಂಥವಳು. ಧರ ಅಂದ್ರೆ ಧ್ರಿಯತೆ ಅನಯ, ಎಲ್ಲವೂ ಇವಳಿಂದ ಧರಿಸಲ್ಪಟ್ಟಿರುವುದರಿಂದ ಭೂಮಿಗೆ ಧರ ಅಂತ ಹೆಸರಿದೆ. ಬೇರೆ ವ್ಯಾಖ್ಯಾನದ ವಿಶೇಷ ಅಂಶಗಳನ್ನು ಇಲ್ಲಿ ಹೇಳುವುದೇನಿಲ್ಲ. ಅದರೊಂದಿಗೆ 3ನೇ ಸ್ಕಂದದ 3ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.